ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಪ್ರಪಂಚ ತುಂಬಾ ಸುಂದರವಾಗಿದೆ ಅಲ್ವಾ? ಅರಣ್ಯಗಳು, ಸಮುದ್ರಗಳು, ನದಿಗಳಿಂದ ಸುಂದರವಾಗಿ ಕಾಣಿಸುತ್ತೆ. ಒಂದು ಸುಂದರವಾದ ದೇಶಕ್ಕೆ ಮತ್ತಷ್ಟು ಸೊಬಗನ್ನ ಕೊಡೋದು ಏನು ಅಂತ ಕೇಳಿದ್ರೆ ಅದು ಸ್ವಚ್ಛತೆ ಅಂತ ಹೇಳಬಹುದು. ಆದ್ರೆ ಸುಂದರವಾದ ದೇಶಗಳು ಕೊಳಕಾಗಿದ್ರೆ ಅಲ್ಲಿಗೆ ಯಾರು ಹೋಗ್ತಾರೆ? ಹೋಗೋದಿಲ್ಲ ಅಲ್ವಾ? ಈ ಪ್ರಪಂಚದಲ್ಲಿ ಸೌಂದರ್ಯದ ಜೊತೆಗೆ ಡರ್ಟಿನೆಸ್ ಕೂಡ ಇದೆ ಎಂಬ ವಿಷಯ ನಿಮಗ್ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಬನ್ನಿ, ಸ್ವಚ್ಛತೆಯನ್ನ ಕಾಪಾಡದ ಟಾಪ್ 5 ಡರ್ಟಿಯೆಸ್ಟ್ ಕಂಟ್ರೀಸ್ ನ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕಾಗಿ ತುಂಬಾನೇ ಆಸಕ್ತಿ ಆಗಿರೋ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟವಾದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಬರೋದು ಕಾಂಗೋ ದೇಶ. ವಿಶ್ವದಲ್ಲೇ ಅತ್ಯಂತ ಕೊಳಕಾದ ದೇಶಗಳಲ್ಲಿ ಸೆಂಟ್ರಲ್ ಆಫ್ರಿಕನ್ ಕಂಟ್ರಿಯಾದ ಕಾಂಗೋ ದೇಶ ಮೊದಲನೇ ಸ್ಥಾನದಲ್ಲಿದೆ. ಸರಿಸುಮಾರು 8 ಕೋಟಿಯಷ್ಟು ಜನಸಂಖ್ಯೆ ಹೊಂದಿರುವ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ 2ನೇ ಸ್ಥಾನವನ್ನ ಮತ್ತು ಪ್ರಪಂಚದಲ್ಲೇ 11ನೇ ಸ್ಥಾನವನ್ನ ಪಡೆದಿದೆ. ಆದ್ರೆ ಈ ದೇಶದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಗೂಗಲ್ ಮ್ಯಾಪ್ ಅಲ್ಲಿ ಅಥವಾ ಹೊರಗಿಂದ ನೋಡಿ ಇದು ತುಂಬಾ ಸುಂದರವಾದ ದೇಶ ಅಂತ ಅನೇಕರು ಅಂದುಕೊಳ್ತಾರೆ. ಆದ್ರೆ ಅಲ್ಲಿಗೆ ಹೋಗಿ ನೋಡಿದ್ರೆ ನಿಮ್ಮ ತಲೆ ತಿರುಗುತ್ತೆ. ಯಾಕಂದ್ರೆ ಅದು ಎಷ್ಟೊಂದು ಕೊಳಕಾಗಿರುತ್ತೆ ಅಂದ್ರೆ ಅಲ್ಲಿ ನೀವು ಒಂದು ದಿನ ಅಲ್ಲ, ಒಂದು ಗಂಟೆ ಕೂಡ ಇರೋದಿಲ್ಲ. ಅಲ್ಲಿನ ನದಿಗಳು ಯಾವಾಗ್ಲೂ ಕಸದಿಂದ ತುಂಬಿರ್ತವೆ. ಅಲ್ಲಿನ ಸರ್ಕಾರ ಸ್ವಚ್ಛತೆಯ ಹೆಸರನ್ನ ಹೇಳಿ ಕೇವಲ ಫೋಟೋಗಳನ್ನ ಮಾತ್ರ ತೆಗೆದುಕೊಳ್ಳುತ್ತೆ, ಆದ್ರೆ ಏನೂ ಕ್ರಮ ಕೈಗೊಳ್ಳೋದಿಲ್ಲ. ಕಾಂಗೋದಲ್ಲಿನ ನದಿಗಳು ಫ್ಯಾಕ್ಟರಿಯಿಂದ ಬರುವ ವೇಸ್ಟ್ ನಿಂದ ಕಲುಷಿತವಾಗಿರ್ತವೆ. ಈ ದೇಶವನ್ನ ಇಷ್ಟೊಂದು ಗಲೀಜಾಗಿ ತಯಾರು ಮಾಡಿದ್ದು ಅಲ್ಲಿನ ಸರ್ಕಾರಗಳೇ ಅಂತ ಹೇಳಬಹುದು. ಕಾಂಗೋದಲ್ಲಿ ಅನೇಕ ಲೆದರ್ ಫ್ಯಾಕ್ಟರೀಸ್ ಇವೆ. ಅಲ್ಲಿನ ಸರ್ಕಾರಗಳು ಲೆದರ್ ಫ್ಯಾಕ್ಟರಿಯಿಂದ ಬರುವ ವೇಸ್ಟ್ ಅನ್ನ ನದಿಗಳಿಗೆ ಹರಿಸಿ ಬಿಡ್ತಾರೆ. ಯಾಕಂದ್ರೆ ಇದು ಅವರಿಗೆ ಉಚಿತವಾಗಿ ಸಿಗುತ್ತೆ. ಇದರ ಜೊತೆಗೆ ಅಲ್ಲಿನ ಜನರು ಕೂಡ ಅವರ ಕೆಲಸ ಮುಗಿದ ಮೇಲೆ ಕಸವನ್ನ ಎಲ್ಲಂದ್ರಲ್ಲಿ ಬಿಟ್ಟು ಬಿಡ್ತಾರೆ. ಸರ್ಕಾರಗಳು ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳದೆ ಇರೋದ್ರಿಂದ ಆ ದೇಶ ಈಗ ಕಸದ ತೊಟ್ಟಿಯಾಗಿ ಬದಲಾಗಿದೆ. ಕಾಂಗೋ ದೇಶವನ್ನ ಯಂಗ್ ಕಂಟ್ರಿ ಅಂತ ಕರೀತಾರೆ. ಯಾಕಂದ್ರೆ ಅಲ್ಲಿನ ಜನರ ಆವರೇಜ್ ಏಜ್ 17 ವರ್ಷ. ಆದ್ರೆ ಯುವ ಜನತೆಗೆ ಬೇಕಾದ ಮಾರ್ಗದರ್ಶನವನ್ನ ಕೊಡುವವರು ಅಲ್ಲಿ ಯಾರೂ ಇಲ್ಲ. ನಂಬರ್ 2, ಇಥಿಯೋಪಿಯಾ. ವಿಶ್ವದಲ್ಲೇ ಅತ್ಯಂತ ಅಶುಭ್ರವಾದ ದೇಶಗಳ ಲಿಸ್ಟ್ ಅಲ್ಲಿ ಇಥಿಯೋಪಿಯಾ ಟಾಪ್ 2nd ಪ್ಲೇಸ್ ಅಲ್ಲಿದೆ. ಅಲ್ಲಿಗೆ ಹೋಗಿ ಅಲ್ಲಿ ಜೀವಿಸೋದು ಅಂದ್ರೆ ಅದೊಂದು ದೊಡ್ಡ ಶಿಕ್ಷೆ ಅಂತಾನೆ ಹೇಳಬಹುದು. ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಕಲುಷಿತವಾದ ಕಪ್ಪಾದ ನೀರು ನದಿಗಳಲ್ಲಿ ದರ್ಶನ ಕೊಡುತ್ತೆ. ಇಲ್ಲಿ ಅಶುಭ್ರತೆಗೆ ಮುಖ್ಯ ಕಾರಣ ಅನ್ಎಜುಕೇಶನ್. ಇಲ್ಲಿನ ಬಹುತೇಕ ಜನರಿಗೆ ಬರೆಯೋದು ಓದೋದು ಬರೋದಿಲ್ಲ. ಇಷ್ಟೇ ಅಲ್ಲದೆ ಅವರಿಗೆ ಶುಭ್ರತೆ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಇದರಿಂದ ಎಲ್ಲಿ ನೋಡಿದ್ರು ಕಸ ತುಂಬಿ ಹೋಗಿರುತ್ತೆ. ಅಲ್ಲಿನ ಜನರಿಗೆ ವರ್ಷದಲ್ಲಿ ಕೇವಲ 2-3 ಸಲ ಮಾತ್ರ ಶುದ್ಧ ನೀರನ್ನ ಕುಡಿಯುವ ಅವಕಾಶ ಸಿಗುತ್ತೆ. ಇಥಿಯೋಪಿಯನ್ ಸರ್ಕಾರ ಕೂಡ ಅವರ ದೇಶವನ್ನ ಕ್ಲೀನ್ ಆಗಿಸಿಕೊಳ್ಳಲು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಿಲ್ಲ. ಇದರಿಂದ ಅಲ್ಲಿನ ಜನರಿಗೆ ಬೇರೆ ಯಾವ ಮಾರ್ಗವಿಲ್ಲದೆ ಆ ಕಸದಲ್ಲೇ ಜೀವಿಸೋದು ರೂಢಿಯಾಗ್ಬಿಟ್ಟಿದೆ. ಇಥಿಯೋಪಿಯನ್ ರಾಜಧಾನಿಯಾದ ಎಡಿಸ್ ಅಬಾಬಾ ನೋಡಲು ಸುಂದರವಾಗಿ ಕಾಣಿಸುತ್ತೆ. ಆದ್ರೆ ಅಲ್ಲಿನ ಕೆಲವೊಂದು ಪ್ರದೇಶಗಳಲ್ಲಿ ವಿಶ್ವದಲ್ಲಿನ ಬೇರೆ ಯಾವ ಭಾಗದಲ್ಲೂ ಇರದಷ್ಟು ತ್ಯಾಜ್ಯ ಇರುತ್ತೆ. ಫ್ಯಾಕ್ಟರಿಗಳಿಂದ ಹೊರಬರುವ ತ್ಯಾಜ್ಯ ಹಾಗೂ ಕಲುಷಿತ ನೀರು ಅಲ್ಲಿನ ರಸ್ತೆಗಳಲ್ಲಿ, ನದಿಗಳಲ್ಲಿ ಬೆರೆತು ಬಿಡ್ತವೆ. ನಂಬರ್ 3, ಬಾಂಗ್ಲಾದೇಶ್. 16.4 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬಾಂಗ್ಲಾದೇಶ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ 8ನೇ ಸ್ಥಾನವನ್ನ ಪಡೆದಿದೆ. ಮತ್ತೆ ಅತ್ಯಂತ ಅಶುಭ್ರವಾದ ದೇಶಗಳಲ್ಲಿ 3ನೇ ಸ್ಥಾನದಲ್ಲಿದೆ. ಈ ದೇಶದ ರಾಜಧಾನಿ ಢಾಕಾ ಆ ದೇಶದಲ್ಲೇ ಅತ್ಯಂತ ಗಲೀಜಾದ ಪ್ರದೇಶವಾಗಿದೆ. ಇಲ್ಲಿ ಎಲ್ಲಿ ನೋಡಿದ್ರೂ ಕಸ ಕಡ್ಡಿ ತುಂಬಿಕೊಂಡಿರ್ತವೆ. ಇಲ್ಲಿನ ಅಶುಭ್ರತೆಯಿಂದ ಟೂರಿಸ್ಟರು ಇಲ್ಲಿಗೆ ಬರಲು ಬಯಸೋದಿಲ್ಲ. ಇಲ್ಲಿನ ಮನುಷ್ಯರು ಕೂಡ ಶುಭ್ರತೆಯನ್ನ ಪಾಲಿಸೋದಿಲ್ಲ. ಇಲ್ಲಿರುವ ಇಂಡಸ್ಟ್ರೀಸ್, ಫ್ಯಾಕ್ಟರೀಸ್ ಇಂದ ಬರುವ ತ್ಯಾಜ್ಯದಿಂದ ನೀವು ಒಂದು ದಿನ ಕೂಡ ಅಲ್ಲಿರೋದಿಲ್ಲ. ಆ ದೇಶದಲ್ಲಿ ಸರಿಸುಮಾರು 700 ನದಿಗಳು ಪ್ರವಹಿಸ್ತಾ ಇದ್ರೂ ಕೂಡ ಅಲ್ಲಿನ ಜನರಿಗೆ ಶುದ್ಧ ನೀರನ್ನ ಕುಡಿಯುವ ಅದೃಷ್ಟವಿಲ್ಲ. ಅಲ್ಲಿ ಫ್ಯಾಕ್ಟರಿಯಿಂದ ಬರುವ ವೇಸ್ಟ್ ಎಲ್ಲಾನು ನದಿಯಲ್ಲಿ ಸೇರುತ್ತೆ. ಸರ್ಕಾರದ ಜೊತೆಗೆ ಪ್ರಜೆಗಳು ಕೂಡ ಸ್ವಚ್ಛತೆಗೆ ಪ್ರಾಧಾನ್ಯತೆಯನ್ನ ಕೊಡೋದಿಲ್ಲ. ಇದರಿಂದ ಅತ್ಯಂತ ಕೊಳಕಾದ ದೇಶಗಳಲ್ಲಿ ಈ ದೇಶ 3ನೇ ಸ್ಥಾನವನ್ನ ಪಡೆದಿದೆ. ಇಲ್ಲಿ ಅಶುಭ್ರತೆಯ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ತುಂಬಾ ಹೆಚ್ಚಾಗಿರುತ್ತೆ. ಟ್ರಾಫಿಕ್ ಸಮಸ್ಯೆಯಿಂದ ಢಾಕಾದಲ್ಲಿ ಫ್ಲೈಟ್ ಅನ್ನ ಕ್ಯಾಚ್ ಮಾಡಬೇಕು ಅಂದ್ರೆ ಕನಿಷ್ಠ ಅಂದ್ರೂ 4 ಗಂಟೆ ಮುಂಚೆನೆ ಮನೆ ಬಿಡಬೇಕು. ಇನ್ನು ಬಸ್ಗಳಲ್ಲಿ ಹಾಗೂ ಟ್ರೈನ್ಗಳಲ್ಲಾದ್ರೆ ಕಾಲಿಡಲು ಕೂಡ ಜಾಗವಿಲ್ಲದಷ್ಟು ಜನರು ತುಂಬಿರ್ತಾರೆ. ನಂಬರ್ 4, ನೈಜೀರಿಯಾ. ಪ್ರಪಂಚದಲ್ಲೇ ಅತ್ಯಂತ ಕೊಳಕಾದ ದೇಶಗಳಲ್ಲಿ ಆಫ್ರಿಕನ್ ಕಂಟ್ರಿಯಾದ ನೈಜೀರಿಯಾ ಕೂಡ ಒಂದಾಗಿದೆ. ಆಫ್ರಿಕಾದಲ್ಲಿ ನೈಜೀರಿಯಾ ದೇಶವನ್ನ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಕಂಟ್ರಿ ಅಂತ ಕರೀತಾರೆ. ಆದ್ರೆ ಅಲ್ಲಿರುವ ಕಸ ಅದಕ್ಕೆ ಕುಖ್ಯಾತಿಯನ್ನ ತಂದಿದೆ. ನೈಜೀರಿಯಾದಲ್ಲಿ ತುಂಬಾ ಚಿಕ್ಕ ಚಿಕ್ಕದಾದ ಗುಡಿಸಲುಗಳು ಇರ್ತವೆ. ಅಲ್ಲಿರುವ ಜನರಿಗಂತೂ ಶುಭ್ರತೆಯ ಅರಿವೇ ಇರೋದಿಲ್ಲ. ನೈಜೀರಿಯಾದಲ್ಲಿನ ಕೆಲವು ಪ್ರದೇಶಗಳು ಸ್ವರ್ಗದಂತಿರ್ತವೆ. ಆದ್ರೆ ಇನ್ನು ಕೆಲವು ಪ್ರದೇಶಗಳಿಗೆ ಕಾಲಿಟ್ಟ ಕೂಡಲೇ ವಾಮಿಟಿಂಗ್ ಬರುವಷ್ಟು ಖಾಲಿಯಾಗಿರ್ತವೆ.
ನೈಜೀರಿಯಾದಲ್ಲಿ ಅನೇಕ ಫ್ಯಾಕ್ಟರೀಸ್ ಇಂಡಸ್ಟ್ರೀಸ್ ಇರೋದ್ರಿಂದ ಅವುಗಳಿಂದ ಬರುವ ವೇಸ್ಟ್ ಎಲ್ಲಾನು ನದಿಗಳಿಗೆ ಸೇರಿ ಅಲ್ಲಿನ ಜನರಿಗೆ ಕುಡಿಯಲು ಶುದ್ಧ ನೀರು ಕೂಡ ಸಿಗ್ತಾ ಇಲ್ಲ. ಆದ್ರೆ ಕೆಲ ನದಿಗಳು ಶುಭ್ರವಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುಡಿಯುವ ನೀರು ಸಿಗ್ತಾ ಇದೆ. ನಂಬರ್ 5 ಚೀನಾ. ಈಗಿನ ದಿನಗಳಲ್ಲಿ ಅಮೆರಿಕಾದಂತಹ ವೆಲ್ ಡೆವಲಪ್ಡ್ ಕಂಟ್ರಿಯೊಂದಿಗೆ ಪೈಪೋಟಿ ನಡೆಸುತ್ತಿರುವ ಚೀನಾ, ಇಷ್ಟೊಂದು ಕ್ಲೀನ್ ಆಗಿ ಕಾಣಿಸುವ ಚೀನಾ ಕೂಡ ಕೊಳಕಾಗಿರುತ್ತಾ ಅಂತ ನೀವು ಕೇಳಬಹುದು. ಆದ್ರೆ ಕ್ಲೀನ್ನೆಸ್ ವಿಷಯದಲ್ಲಿ ಚೀನಾದ ಕೆಲವೊಂದು ಸಿಟಿಗಳು ಅದ್ಭುತವಾಗಿರ್ತವೆ. ಆದ್ರೆ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರೊಡಕ್ಷನ್ ಚೀನಾದಲ್ಲೇ ನಡೆಯುತ್ತೆ ಅನ್ನೋ ವಿಷಯ ನಮ್ಗೆಲ್ರಿಗೂ ಗೊತ್ತು. ಹಾಗೆ ಚೀನಾದಲ್ಲಿ ಆಹಾರ ಅಭ್ಯಾಸಗಳು ಹೇಗಿರ್ತವೆ ಅನ್ನೋ ವಿಷಯ ಕೂಡ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಚೀನಾದ ಕೆಲವೊಂದು ಭಾಗಗಳನ್ನ ಬಿಟ್ರೆ ಅನೇಕ ಭಾಗಗಳಲ್ಲಿ ಕಸ ತುಂಬಿಕೊಂಡಿರುತ್ತೆ. ಯಾವ ದೇಶದಲ್ಲಿ ಪ್ರೊಡಕ್ಷನ್ ಹೆಚ್ಚಾಗಿರುತ್ತೋ ಅಲ್ಲಿ ತ್ಯಾಜ್ಯ ತುಂಬಿಕೊಳ್ಳೋದು ಸಹಜ ಅಂತಾನೆ ಹೇಳಬಹುದು. ಚೀನಾದಲ್ಲಿ ಎಷ್ಟೊಂದು ತ್ಯಾಜ್ಯ ಇರುತ್ತೆ ಅನ್ನೋದು ಅಲ್ಲಿನ ನದಿಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಟೈಮ್ ಟು ಟೈಮ್ ಈ ನದಿಗಳನ್ನ ಸ್ವಚ್ಛಗೊಳಿಸಿದ್ರು ಕೂಡ ತ್ಯಾಜ್ಯ ಮಾತ್ರ ಹೋಗ್ತಿಲ್ಲ. ಅಲ್ಲಿನ ನದಿಗಳಲ್ಲಿ ನೀರು ಕೂಡ ನಿಧಾನವಾಗಿ ಕಡಿಮೆಯಾಗ್ತಾ ಇದೆ. ಚೀನಾದಲ್ಲಿರುವ ಕೆಮಿಕಲ್ ಫ್ಯಾಕ್ಟರೀಸ್ ಇಂದ ಬರುವ ವೇಸ್ಟೇಜ್ ಎಲ್ಲಾನು ಆ ನದಿಗಳಲ್ಲೇ ಬೆರೆತು ಹೋಗ್ತಿದೆ. ಚೀನಾದಲ್ಲಿ ಹುಟ್ಟಿದ ಕೊರೋನಾ ವೈರಸ್ ನ ಯಾರು ಮರೆಯೋದಿಲ್ಲ. ಚೀನಾ ತುಂಬಾ ಅಡ್ವಾನ್ಸ್ಡ್ ಕಂಟ್ರಿ ಆಗಿದೆ, ಆದ್ರೂ ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿರುತ್ತೆ. ಇದರಿಂದ ಯಾವುದೇ ಕ್ರಮ ಕೈಗೊಂಡ್ರು ಅದನ್ನ ಇಂಪ್ಲಿಮೆಂಟ್ ಮಾಡೋದು ಕಷ್ಟವಾಗುತ್ತೆ. ಇದರಿಂದ ಅಲ್ಲಿ ಕಸವನ್ನ ಕ್ಲೀನ್ ಮಾಡೋದು ಕೂಡ ಸವಾಲಾಗಿ ಪರಿಣಮಿಸಿದೆ. ಅಲ್ಲಿರುವ ತ್ಯಾಜ್ಯದ ಕಾರಣದಿಂದ ಜನರು ಮಾಸ್ಕ್ ಗಳನ್ನ ಬಳಸ್ತಾರೆ. ಚೀನಾದಲ್ಲಿ ದೊಡ್ಡ ದೊಡ್ಡ ಸಿಟಿಯಲ್ಲಿರುವವರು ಮಾತ್ರ ಶುಭ್ರತೆಗೆ ಪ್ರಾಧಾನ್ಯತೆಯನ್ನ ಕೊಡ್ತಾರೆ. ಆದ್ರೆ ಚಿಕ್ಕ ಚಿಕ್ಕ ಟೌನ್ಗಳು ತುಂಬಾ ಕೊಳಕಾಗಿರ್ತವೆ. ಆ ಫ್ಯಾಕ್ಟರಿಗಳಿಂದ ಬರುವ ಕಸ ಕಡ್ಡಿ ವೇಸ್ಟೇಜ್ ಪ್ರತಿಯೊಂದು ಕಡೆ ಕಾಣಿಸುತ್ತೆ. ಸೊ ಇವೇ ವಿಶ್ವದಲ್ಲಿರುವ ಅತ್ಯಂತ ಕೊಳಕಾದ 5 ದೇಶಗಳು. ಹಾಗೇನೆ ನಿಮಗೆ ತಿಳಿದಿರುವ ಮೋಸ್ಟ್ ಡರ್ಟಿ ಕಂಟ್ರಿ ಯಾವುದಾದ್ರೂ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.